ಮತ್ತೆ ನೀರು ಕೇಳೋದ್ರಲ್ಲ ತಗೊಳ್ಳಿ. ಕಾಯಿಸ್ಕೊ ಬಂದಿನಿ, ಬಿಸಿನೀರು ಕುಡಿಬೇಕು ಅಂದ್ರಲ್ಲ ತಗೊಳ್ಳಿ, ಮತ್ತೆ ಕೂಡ್ಸ್ಕೊಡೋಣ 5 ಸಲ. ಅಯ್ಯೋ ಆಮೇಲೆ ಕುಡಿತೀನಿ ಅಂತೇಳಿ ಮಾಡ್ಬಿಟ್ಟು ಹೋಗು. ಈಗ ಏನು ಬೇಡಕತೆ, ಹೋಗು ಆಮೇಲೆ ಕುಡಿತೀನಿ. ಅಲ್ಲ ಕಣತೆ, ನಿಮ್ಗೆ ಎತ್ಕ ಕುಡಿಯೋಕ್ಕಾಗದ? ಎದಡೆ ಕುಡಿಸ್ಕೊಡ್ತೀನಿ, ಆಮೇಲೆ ಕರಿತೀನಿ, ಹೋಗು ಬೇಕಾರೆ ಆಮೇಲೆ ಕರಿತೀನಂತೆ. ಸರಿ ಕಣತೆ, ಏನಾರು ಬೇಕಾರೆ ಕರೀರಿ, ಇಲ್ಲೇ ಅಡುಗೆ ಮಾಡ್ತಿರ್ತೀನಿ. ಕರೆದ್ಬಿಡಿ, ಇಲ್ಲಾಂದ್ರೆ ಫೋನ್ ಮಾಡ್ಗನ ಫೋನ್ ಮಾಡಿ. ಜೋರ್ಗಿರಾಗೇನೋ ಕಿರ್ಚಾಕೆಲ್ಲ ಹೋಗ್ಬೇಡಿ. ಏನಾರು ಬೇಕಾರೆ ಬಾಕಿತ್ರಿಗೆಲ್ಲ ಹೋಗ್ಬೇಕಾರೆ ಕರ್ಕೋಗಿ ನಾನು ಬರ್ತೀನಿ. ಸರಿ ಕತ್ ಹೋಗು, ಬರುವಂತೆ ಕೂಗ್ತೀನಂತೆ. ಅದೇ ಇಲ್ಲೇ ಮಡಗಿರ್ತೀನಿ, ಏನಾದ್ರು ನೀರ್ಗಿರು ಕುಡಿಬೇಕಂದ್ರೆ ನಾನು ಕರೀರಿ, ನಾನು ಬಂದಿದ್ದು ಮಾಡ್ಕೊಡ್ತೀನಿ ಕತೆ. ಇನ್ನೇನಂತೆ, ಕಾಲ್ಗೆ ಔಷಧಿ 1000 ಕೊಡೋಣ? ಏನು ಬೇಡ ಕತೆ, 1000 ಕೊಟ್ಲು, ಹೋಗು. ಹಲೋ ಅವ ಹೇಳು, ಏನವ ಫೋನ್ ಮಾಡಿದಲ್ಲ ಮಗ? ಸೀತಾ ಹೆಂಗಿದೀಯವ? ಚೆನ್ನಾಗಿದೀಯಾ? ಉಂಕನವ, ನಾನು ಚೆನ್ನಾಗಿವ್ನಿ. ನೀನು? ನಾನು ಚೆನ್ನಾಗಿವ್ನಿ ಕಣ್ ಮಗ. ಅದೇ ನಿಮ್ಮ ಅತ್ತೆ ಹೆಂಗಿದ್ದದು? ಚೆನ್ನಾಗಿದ್ದದ? ಊಟ ಮಾಡ್ತಾ? ಪರವಾಗಿಲ್ಲ ಕಣವ, ಆದರೆ ನುಡಿಗಿಡಿಯ ಕೈಕಿಲ್ಲ. ಮೊನ್ನೆಗಿಂತ ಹುಸಿ ಪರವಾಗಿಲ್ಲ. ಯಾರು ಸಪೋರ್ಟ್ ಬೇಕು, ಒಬ್ಬರೇ ಏನು ಮಾಡೋಕ್ಕಾಯ್ಕಿಲ್ಲ. ಹುಸಿಯ ಮಾತ್ಕಿತ್ರೆ ಕೊಟ್ಟವ್ರಲ್ಲ ಅದನ್ನ ಕುಡಿತವ್ರೆ. ಇನ್ನು ಬೆಡ್ ರೆಸ್ಟ್ ಬೇಕು ಅಂತವ್ರಲ್ಲ, ಅದಕ್ಕೆ ರೆಸ್ಟ್ ಮಾಡ್ತವ್ರೆ. ನಾನುವೇ ನೀರಿಗೆ ಕಾಯಿಸ್ತಾರೆ, ನೀರನ್ನೆಲ್ಲ ಕಾಯಿಸ್ಕೊಟ್ಟೆ. ಅವತ್ತಾರೆ ಇಡ್ಲಿ ಮಾಡಿದೆ, ಇಡ್ಲಿ ಹಾಕೊಟ್ಟೆ ಅವ್ರಿಗೆ, ತಿಂದರು. ಈಗ ಹುಸಿ ಹಾಕೋ ಎದುರ್ದಂಗೆ ಆಯ್ತದೆ. ಹುಸಿ ಬಿಸಿನೀರು ಕಾಯಿಸ್ಕೊಡು ಅಂದ್ರಲ್ಲ, ಕೊಡಕ್ಕೆ ಹೋಗಿದೆ, ಆಮೇಲೆ ಕುಡಿತೀನಿ ಅಂತ ಅಂದರು. ಈಗ ಮಧ್ಯಾಹ್ನಕ್ಕೆ ಏನಾರು ಅಡುಗೆ ಮಾಡೋದ ಅಂದ್ಬಿಟ್ಟು ಹಂಗೆ ಬಂದೆ ಕಣವ. ಇನ್ನೇನವ ಸಮಾಚಾರ? ಹೆಂಗಿದ್ದಾಳು ಕಾವೇರಿ, ಪುಟ್ಟಿತಿಮ್ಮ ಅವ್ರೇನು ಮಾಡ್ತಿದ್ದಾರು? ಅಪ್ಪ ಎಲ್ಲೋಯ್ತು, ನೀನು ಹೆಂಗಿದ್ದಿ? ಇನ್ನೇನವ ಸಮಾಚಾರ? ಇನ್ನೇನು ಹಬ್ಬನೂ ಹತ್ರ ಬತ್ತು, ಕರೆಯದ ಅಂತಂದರೆ ನೀನು ನೋಡಿದ್ರೆ ಬರೋಕ್ಕಿಲ್ಲ ಕಣವ. ಒಮ್ಮೆಗೆ ಗೌರಿ ಹಬ್ಬಕ್ಕೆ ಬರ್ತೀನಿ ಬಿಡು, ಅತ್ತೆ ಹುಷಾರಿಲ್ಲ, ಈಗೇನು ಒಂದ್ಸಲಿ ಅಂತ ಕೂತಿದ್ದಿ. ವರಲಕ್ಷ್ಮಿ ಹಬ್ಬಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಮಾಡಿಸ್ಕೊಬವ. ಒಟ್ಟಿಲಿ ಲಕ್ಷ್ಮಿ ಕೂರ್ಸೋಕಿಲ್ವಾ? ಅಯ್ಯೋ ನಂಗೆ ಗೊತ್ತಿಲ್ಲ ಕಣವ, ನೋಡಬೇಕು ಕೂರ್ಸೋರೋ ಏನೋ ಕಣೆಯ. ಅದು ಏನು ಮಾಡಾರೋ ಏನು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಕೇಳ್ತೀನಿ. ಇಲ್ಲ ಅವ್ರು ಏನಾರು ಹೇಳ್ತಾರೆ ಬಿಡು, ಅತ್ತೆಗೂ ಹುಷಾರಿಲ್ಲ, ಏನು ಮಾಡಾರೋ ಎತ್ತು ಮಾಡಾರೋ ನೋಡೋದ. ಇನ್ನೇನವ ಸಮಾಚಾರ? ಏನೂ ಇಲ್ಲ ಕಣ್ಮಗ, ನೀನೇ ಹೇಳ್ಬೇಕು. ಅದಕ್ಕೆ ಹೇಳ್ತಾಳು, ಏನು ಮಾಡ್ತಿದ್ದಾಳು ಸೀತಾ? ಫೋನ್ ಮಾಡದ ಆಗ್ಲಿಂದ ಮಾಡೈತಿಲ್ವಲ್ಲ ಅವತ್ತರಿಂದ, ಅದಕ್ಕೆ ನಾನು ಕಾವೇರಿ ಕೈಲಿ ಫೋನ್ ಮಾಡಿಸ್ಕೊಂಡು ಹಂಗೆ ಜಗ್ಲಿ ಮೇಲೆ ಮಾತಾಡ್ತಾ ಕೂತೀವಿ. ಬಾ ಅವ್ವ, ಅದೇಯಾ ಫೋನ್ ಮಾಡಿದ್ರ ಅವರು, ಇವರು ಯಾರು ಕಾವೇರಿ ಅವ್ರ ಮನೆಯವ್ರು ಫೋನ್ ಮಾಡಿದ್ರವ? ಕಣವ, ಆ ಗಂಟೆನೂ ದಿನ ಫೋನ್ ಮಾಡ್ತಾ ಇರ್ತದೆ. ಭಾರಿ ಒಳ್ಳೆ ಹುಡುಗ, ಹೆಂಗಿದ್ದೀರಿ, ಏನು ಚೆನ್ನಾಗಿದ್ದೀರಾ ಅಂತ ದಿನ ಫೋನ್ ಮಾಡ್ತಾ ಇರ್ತದೆ. ನಾನುವೇ ನಿಮ್ಮ ಮಟ್ಟಿಗೆ ಬರಬೇಕು, ಹಂಗೆ ನಿಮ್ಮ ಅತ್ತೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಲಗ್ನ ಪತ್ರಿಕೆ ಕೊಡಬೇಕಲ್ಲ. ಕಿವಿಡಕ್ಕ ಅವ್ರ ಮನೆಗೆ ನಿಮ್ಮ ಮನೆಗೆಲ್ಲವ ಬರ್ತೀನಿ. ಇನ್ನೊಂದು 3 ದಿವಸ ಬಂದ್ಬಿಟ್ಟು ಹೋಯ್ತೀನಿ. ಇನ್ನು ಯಾರಿಗೂ ಲಗ್ನ ಪತ್ರಿಕೆ ಹಂಚೋಕ್ಕೆ ಶುರು ಮಾಡಿಲ್ಲ. ಈಸ್ಕ ಬಂದು ಪೂಜೆ ಗೀಜೆ ಎಲ್ಲ ಮಾಡ್ದು. ಮೊದಲು ದೇವ್ರ ಇಟ್ಟು ಪೂಜೆ ಮಾಡೀವಿ. ಇನ್ನೇನು ಎಲ್ಲರಿಗೂ ಹಂಚಕ್ಕೆ ಶುರು ಮಾಡಬೇಕು. ಮೊದಲು ಬರ್ತೀವಿ ನಿಮ್ಮ ಮಟ್ಟಿಗೆ ಕೊಟ್ಟು ಇಟ್ಬಿಟ್ಟು ಆಮೇಲೆ ಹಾಗೂ ಈ ಬೇಕಾಗಿರೋರು ಮಾತ್ರ. ಏನು ಜಾಸ್ತಿ ಏನು ಮಾಡಿಸಿಲ್ಲ, ಒಂದು 200 ಮಾಡಿಸೀನಿ ಅಷ್ಟೇ. ಅವರು ಜಾಸ್ತಿ ಮಾಡಿಸ್ಕೊಂಡ್ರು, ಒಂದು 500 ಮಾಡಿಸ್ಕೊಂಡ್ರು ಅವರು. ಇಲ್ಲಿ ಯಾರು ಕರೆದಿರ್ತಾರೆ, ಯಾರು ಬಂದರು, ನೆಟ್ವಾಗ ಬರೋಕ್ಕಿಲ್ಲ ಮಾಡೋಕ್ಕಿಲ್ಲ. ಅದಕ್ಕೆ ನಮ್ಮ ಬೀದಿಯವ್ರು ಮಾತ್ರ ಕರ್ಕೊಳ್ಳೋದ. ಆಮೇಲೆ ಮುಖ್ಯವಾಗಿ ಯಾರು ಬೇಕೋ ಅವ್ರನ್ನ ಕರ್ಕೊಳ್ಳೋದ ಅಂದ್ಬಿಟ್ಟು ಒಂದು 200 ಮಾಡಿಸೀನಿ. ಇನ್ನು ಹಂಗ್ರೆ ಸಾಕಾಗಲಿಲ್ಲ ಅಂದರೆ ಹಂಗೆ ಬಾಯಲ್ಲಿ ಕರೆದು ಬಿಡೋದು. ಇನ್ನೇನು ಮಾಡೋದು ಮಗ, ಎಲ್ಲಕ್ಕೂ ಖರ್ಚು ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗದ? ನೀನೇ ಹೇಳು. ಅಯ್ಯೋ ಒಳ್ಳೇದು ಕತೆ, ಸುಮ್ಮನಿರವ. ಸುಮ್ಮನೆ ದುಡ್ಡು ಕಾಸುನೆಲ್ಲವ ನೇ ಮಾಡ್ಕೊಳಕ್ಕೆ ಹೋಗ್ಬೇಡ. ಆಮೇಲೆ ಹೆಚ್ಚಾಗಿ ದುಡ್ಡು ಕಾಸು ಅದು ಇದು ಅಂತವೇ ಏನುವೇ ಖರ್ಚು ಮಾಡ್ಕೊಳಕ್ಕೆ ಹೋಗ್ಬೇಡ. ಹುಷಾರಾಗಿ ಹಿಡಿದು ಬಿಡ್ದು ಮಾಡು. ಸುಮ್ಮನೆ ಸಾಲ ಮಾಡ್ಕೊಂಡ್ರೆ ಯಾರು ಮಾಡೋರು? ಯಾವುದಕ್ಕೆ ಅವ ಏನೇ ಮಾಡಿದ್ರು ಅವ ಲೆಕ್ಕವ, ಸರಿಯಾಗಿ ನೋಡ್ಕೊಂಡು ಮಾಡು. ಆಮೇಲೆ ಊಟಕ್ಕೆಲ್ಲ ಕೊಡ್ತಿದ್ದೀಯಲ್ಲ, ಹೇಳ್ತೀನಿ ನೀನು ಅಡಿಯನ್ಗೆ ಗೊತ್ತಿರೋರು ಯಾರು ಇದ್ದರೆ ಊಟಕ್ಕೆ ಅಡುಗೆ ಮಾಡೋಕ್ಕೆ ಹೇಳಿ ಅಂತವ. ಎಂತೆಂಥವ್ರನ್ನ ಖರ್ಚು ಮಾಡಿಸ್ಬೇಡ. ಆಮೇಲೆ ಕಡಿಮೆಗೆ ಅಂದ್ಬಿಟ್ಟು ಎಂತೆಂಥವ್ರನ್ನ ಮಾಡಿಸ್ಬಿಟ್ಟು ಆಮೇಲೆ ಅಡುಗೆಗೆ ಸಾಮಾನ್ಯರ ಕೊಟ್ಟಿದ್ರು ನೆಟ್ಟಗೆ ಮಾಡೋಕ್ಕಿಲ್ಲ, ಅಚ್ಚುಕಟ್ಟಾಗಿ ಮಾಡೋರನ್ನ ಖರ್ಚು ಮಾಡು. ಊಟ ಮುಖ್ಯ ಮದುವೆಲಿ. ಆಮೇಲೆ ಕಡಿಮೆಗೆ ಅಂದ್ಬಿಟ್ಟು ಎಂತೆನವ್ರು ಮಾಡ್ಬಿಟ್ಟು ಕರ್ಸ್ಬಿಟ್ಟು ಸಾಮಾನೆಲ್ಲ ತರಿಸ್ಕೊಂಡು ಒನ್ನೆಯ ಮಾಡಿಬಿಟ್ಟರು. ಅಚ್ಚುಕಟ್ಟಾಗಿರಲಿ ಊಟ. ಇನ್ನೇನು ಊಟಕ್ಕೆ ಏನು ಬಟ್ಟೆಗೆ ಬರೀಗೆ ಅಲ್ವಾ? ಮಗ ಅವ ದುಡ್ಡು ಕಾಸನೆಲ್ಲ ಎಲ್ಲಿ ಹೊಂದಿಸ್ತಾ ಅಯ್ಯೋ ಮಗ ಸೀತಾ, ನೀನು ಅದಕ್ಕೆ ಅವನ್ನೆಲ್ಲ ತಲೆ ಕೆಡಿಸ್ಕೊಂಡು ಆರಾಮಾಗಿರು. ಕೇಳಿವ್ನಿ ಕತೆ, ಅವ್ರು ಕೊಡ್ತೀನಿ ಅಂದವ್ರೆ, ಕೊಡ್ತಾರೆ, ತಲೆ ಕೆಡಿಸ್ಕೊಬೇಡ ನೀನು, ಆರಾಮಾಗಿರು. ಅವ್ರದ್ದು ಸಾಲಗಿಲೆಲ್ಲ ತೀರ್ಸಾದ್ಮೇಲೆ ಇನ್ನೊಂದು 50,000 ಸಾಲ ಇಸ್ಕೊಂಡು ನಿನಗೂ ಒಂದು ಜೊತೆ ವಾಲೆಗಿರೆ ಮಾಡಿಸ್ಕೊಟ್ಟನಂತೆ. ನಿನಗೇನು ಮಾಡೇ ಇಲ್ಲ ನನ್ನ ಮದುವೆಲಿ. ವಾಲೆನೂ ಸುಧಾ ದೇವ್ರಂತ ಅತ್ತೆ ಮಾವದಿರು ಅವರೇ ಮಾಡಿಸ್ಕೊ ಹೋಗವ್ರೆ. ಇವಳು ಮಾತ್ರ ಮಾಡಿಸ್ಬಿಟ್ಟು ನಿನಗೆ ಮಾಡಿಸ್ಲಿಲ್ಲ ಅಂದರೆ ಸರಿ ಹೋದದ? ತಲೆ ಕೆಡಿಸ್ಕೊಬೇಡ, ಮಾಡಿಸ್ತೀನಿ ತಾಳು. ಇವಳ್ದು ಮುಗಿದ್ವೆಲ್ಲ ಮುಗ್ದೋಗ್ಲಿ, ಸಾಲಗಿಲೆಲ್ಲ ತೀರಿಸ್ಬಿಟ್ಟು ಆಮೇಲೆ ಸಾಲ ಆದರೂ ಸಿಕ್ಕಿಲ್ಲ ನಿನಗೊಂದು 50 ಗ್ರಾಮ್ ಮಾಡಿಸ್ಕೊಡ್ತೀನಿ. ತಲೆ ಕೆಡಿಸ್ಕೊಬೇಡ ಮಗ. ಅವ್ವ, ನೀನು ನನಗೆ ಅದು ಇದು ಅಂತ ನೀನು ಚಿಂತೆ ಮಾಡ್ಬೇಡಕನವ ನೀನು. ಅಲ್ಲ ನನಗೇನಾಗಿದ್ದದು? ಇಲ್ಲೇನು ನಾನು ವಾಲೆ ಹಾಕೊಂಡಿಲ್ಲ,
ಇಲ್ಲ ಈಗ ಒಲೆ ಇಕ್ಕೊಂಡಿಲ್ಲ ಅಂತ ಏನಾರು ಅನ್ಸ್ತದ ಏನಾರು ಒಂದೇ ಅದಾರ ಏನು ಬೇಡಕತ್ತೆ. ನೀನು ಮೊದಲೊಳ್ಳೆ ನೇರ ಮಾಡೋಗು ಕಾವೇರಿಯ. ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ಅದಕ್ಕೆ ಇಲ್ಲಿ ಒಲೆ ತಗೊಟ್ಟಿಲ್ವ ಇಕ್ಕಳಕ್ಕೆ ಒಲೆ ಇಲ್ವಾ? ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಅಚ್ಚುಕಟ್ಟಾಗಿ ಕಾವೇರಿ ಮದುವೆ ಮಾಡ್ಬಿಟ್ಟು ಸಾಲಾಗೆಲ್ಲ ತೀರ್ಸ್ಕೊಂಡು ನಿಮ್ಮದೇ ಇರಕ್ಕಲ್ಲಿ ನೀನು. ನನ್ನ ಬಗ್ಗೆ ತಲೆ ಕೆಡಿಸ್ಕೊಬೇಡ ಕಣವ ನೀನು. ಅದಕ್ಕೆ ತಲೆ ಕೆಡಿಸ್ಕೊಂಡೆ ನೀನು. ಹಾಂ, ಬರೀ ನಮ್ಮ ಬಗ್ಗೆನೇ ತಲೆ ಕೆಡಿಸ್ಕೊಂಡು ಇದಾಗದಾಯ್ತದ ನೀನು. ಅಚ್ಚುಕಟ್ಟಾಗಿ ಸಾಲಾಗೆಲ್ಲ ತೀರಿಸ್ಬಿಟ್ಟು ಪುಟ್ಕಿಟ್ಟಿಯ ನೋಡ್ಕೊಂಡು ತಿಮ್ಮ ನೋಡ್ಕೊಂಡು ಆರಾಮಾಗಿರು. ನನಗೆ ಇದೇ ಯೋಚನೆ ಆಗ್ಬಿಟ್ಟದೆ. ಮೊದಲು ಸ್ಕೂಲ್ ಹೋಗ್ಬಿಟ್ಟು ಕಾವೇರಿ ಕರ್ಕೊಬರೋಡು ಮುದ್ಗಿದ್ವಿ ಆಗ್ಬಿಟ್ರೆ ಯಾರವ ಕರ್ಕೊಬಂದರು ಅಂತ ಭಾರಿ ಯೋಚನೆ ಮಾಡ್ತಾ ಕೂತಿದ್ದೆ ಕಣವ ನೀನೆ. ಇಲ್ಲಕತ್ ಬಿಡು, ಯೋಚನೆ ಮಾಡೋಕ್ಕೇನು ಹೋಗ್ಬೇಡ. ಇಲ್ಲೇ ಅಕ್ಕಪಕ್ಕ ಈಗಲೆಲ್ಲ ಹೋಯ್ತವಲ್ಲ ಸ್ಕೂಲ್ಗೆ, ಜೊತೆಗೆ ಎಲ್ಲ ಹೋಯ್ತವೆ ಸೇರ್ಕೊಂಡು ಜೊತೆಗೆ ಬರ್ತವೆ ಬಿಡು. ತಲೆ ಕೆಡಿಸ್ಕೊಬೇಡ. ಈಗ ಒಂದು ವಾರದಿಂದ ಯಾರು ಕರ್ಕೊ ಹೋಯ್ತಿದಾರು ಅವೇ ಹೋಯ್ತಾ ಅವೇ ಬತ್ತಾ ಇರೋದು. ಹೇಳಿನಿ ಹುಷಾರಾಗಿ ರೋಡ್ ಗಿಡ ದಾಟವತ್ತಲ್ಲಿ ಹುಷಾರಾಗಿ ದಾಟ್ಕೊಬಪ್ಪ. ಕೂಟ್ಕಿಟ್ರೆ ಏನಾರು ಬರ್ತವೆ ನೋಡ್ಕೊಂಡು ಮಾಡ್ಕೊಂಡು ಬನ್ನಿ ಅಂತವೆ. ಚೆನ್ನಾಗಿ ಬರ್ತಾರೆ ಅಂತ ತಲೆ ಕೆಡಿಸ್ಕೊಬೇಡ. ಏನು ಸಣ್ಣ ಐಕ್ಲಾ ಆಲೆಯ 4ನೇ ಕ್ಲಾಸು, ಅವಳು 6ನೇ ಕ್ಲಾಸು. ಇನ್ನೇನು ನಡ್ಕೊ ಬರ್ತಾರೆ ಕತೆ. ತಲೆಗೆಲ್ಲ ಕೆಡಿಸ್ಕೊಬೇಡ ನೀನು. ಅಚ್ಚುಕಟ್ಟಾಗಿ ಬರ್ತಾರೆ ನೀನು. ಯಾವುದೂ ತಲೆ ಕೆಡಿಸ್ಕೊಬೇಡ. ಊಟ ಅಚ್ಚುಕಟ್ಟಾಗಿ ಊಟ ಮಾಡು ನೀನು. ಅಲ್ಲ ಪೌಡ್ರನ್ನೇ ತಗೋಗಿಲ್ವಲ್ಲ ನೀನು, ಇಲ್ಲೇ ಮರ್ತು ಬಿಟ್ಟು ಹೊಂಟೋಗಿದೆಯಲ್ಲ. ಬರೀ ಹಾಲು ಕುಡಿತಾ ಇದೆಯಾ? ಅಯ್ಯೋ ಹಾಲು ಕೆಲಸ ಕಣವ. ಹಾಲು ಕುಡಿಯೋಕ್ತಾನೆ ಎಲ್ಲಿ ಟೈಮ್ ಇರೋದು? ಅಲ್ಲ ಕನ್ಸೈತಾ ಕೆಲಸ ಅನ್ಕೊಂಡು ಹಂಗೆ ನಿಂತ್ಕೊಂಡ್ರೆ ಆತದ? ಹೊಸಿಯ ಪುರ್ಸೊತ್ತು ಮಾಡ್ಕೊಂಡು ಊಟ ಗಿಟ್ಟ ಹಚ್ಕಟ್ಟಂಗೆ ಮಾಡು. ಆರ್ಜಲ್ ಕುಡಿ ನೀನು. ಕೆಲಸ ಇದ್ದಿದ್ದೆಯಾ ಒಂದು ಗಳಿಗೆ ನಿನಗಾಗಿ ಪುರ್ಸೊತ್ತು ಮಾಡ್ಕೊ. ಸರಿ ಕಣವ. ಇನ್ನೇನವ ಸಮಾಚಾರ? ಇನ್ನೇನು ಇಲ್ಲ ಕಣ್ಮಗ. ಸರಿ ಕಣವ. ಏನೋ ಕೆಲಸ ಮಾಡ್ತೇನೆ ಅಂತಿದ್ದೆ, ಅಡುಗೆ ಬೇರೆಯಾ ಮಾಡು. ಹೊತ್ತಿಗೆ ತಾತದ ಆಮೇಲೆ ಮಾಡ್ತೀನಿ. ಅಚ್ಚುಕಟ್ಟಾಗಿ ಹೊತ್ತಿಗೆ ಸರಿಯಾಗಿ ಕೊಟ್ಕೊಂಡು ಹಾಲ್ಗೆಲ್ಲ ಕುಡಿಯ ಮೇಲೆ ಹಂಗೆ ಹಿಂಗೆ ಅದು ಇದು ಅಂತ ಏನು ಅನ್ನಕ್ಕೆ ಹೋಗ್ಬೇಡ ನೀನು. ಅಚ್ಚುಕಟ್ಟಾಗಿ ಕೊಟ್ಕೊಂಡು ಸರಿ ಕಣವ. ಅಡುಗೆ ಗಿಡ್ಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಫೋನ್ ಮಾಡ್ತೀನಿ. ಫೋನ್ ತೆಗಿ ಕಾವೇರಿಗೂ ಕೊಡು ಆಮೇಲೆ. ಸರಿ ಕಣ್ಮಗ. ಸರಿ ಕೇಳಿದೆ ಅಂತ ಅಂದ್ಬಿಡು ಕಿವಡಕ್ಕವ್ರು. ಅಮ್ಮ ಯಾಕೋ ಹುಸಿಯ ಕಾಲು ನೋವು ಅಂತಿತ್ತು, ಅದಕ್ಕೆ ಒಂದ್ಗಳು ಮನಿಕತ್ತಿ ತಾಳ್ಮಗ ಕಾಲು ನೋಯ್ತಾವೆ ಅಂತಂತು. ಅದಕ್ಕೆ ಮನಿಕಮ್ಮ ಅಂತ ಅಂದೆ. ಕಾಲು ನೋವು ಯಾಕೆ ಏನಾಯ್ತು? ಅಯ್ಯೋ ಅವ್ರಿಗೆ ಹುಸಿ ಕೆಲಸ ಅನ್ಕೊಂಡು ಹುಸಿ ಮಾಡ್ಯಾರ. ಇವತ್ತು ಅಮ್ಮ ಕಾಲು ನೋವು ಅನ್ಕೊಂಡು ಮನ್ಗಿರೋದಕ್ಕೆ ನನಗೆ ಪಾಟಿ ಕೆಲಸ ಆಗಿರೋದು. ಅವರೇ ಮಾಡ್ಕೊಡೋರು ಸುಮಾರು ಕೆಲಸವ. ಅವ್ರು ಯಾಕೋ ಕಾಲು ಕೈ ಎಲ್ಲ ನೋವು ಅಂತ ಕೂತವ್ರೆ. ಅಯ್ಯೋ ವಯಸ್ಸಾಗದಲ್ಲ. ಸರಿ ಕತ್ ಮಾಡು. ತಾಳು ಅತ್ತೆಗೇನಾರು ಬೇಕಾದ್ರೆ ಕೇಳಿದ್ರು ಬರೋಕಾಯ್ತದೆ. ನೀರನ್ನು ಕುಡ್ದಿಲ್ಲ ಇನ್ನೇನು ಮಾಡ್ತಿದ್ದ ಕಣೆ ಅತ್ತೆ. ಅತ್ತೆ ಮನೆ ಕಡೆ ಬಿಟ್ಟವ್ರಲ್ಲ ತಾಳು. ಆಮೇಲೆ ಎದಡ್ಸೋಕಾಯ್ತದೆ. ನೀರನ್ನು ಕುಡ್ದಿಲ್ಲ ಏನೂ ಇಲ್ಲ. ಅಯ್ಯೋ ಏನು ಮಾಡೋದು? ಎದಡ್ಸೋಣ ಬೇಡವು? ಕಾಲು ನೋವು ಅಂತಾರೆ ಸಂಧೆ ಗಂಟೆ. ಎದಳಿಸ್ಬಿಟ್ರೆ ಏನು ಎಚ್ಚರ ಆಗ್ಬಿಟ್ಟು ಹಂಗೆ ಕಾಲು ನೋವು ಅಂತ ಇರ್ತಾರೆ. ಬಿಡು ಮನೆ ಕಳ್ಳಿ. ಆಮೇಲೆ ಎದ್ಮೇಲೆ ನೀರು ಕುಡಿಸೋರು ಆಯಿತು. ಅಲ್ಲ ಇದು ಯಾಕೆ ಮಾಡ್ಕೊಬಿಟ್ರು? ಒಂಚೂರು ಬಿದ್ದಿದ್ದು ಈ ಪಾಟಿಯ ಹಿಂಗ್ರ ಆಚಾರ ತಂದು ಬಿಡಿಕೊಬಿಟ್ರಲ್ಲ. ಅಯ್ಯೋ ಭಾರಿ ಬೇಜಾರಾಯ್ತದ ಮತ್ತೆ ನೋಡಿದ್ರೆ. ಯಾವಾಗಲೂ ಓಡಾಡ್ಕೊಂಡಿದ್ರು ಹಿಂಗಾಗೋಯ್ತಲ್ಲ. ಅವ್ರು ಏನಾರು ಮಾಡ್ಕೊಳ್ಳಿ ಏನಾರು ಬೈಕೊಳ್ಳಿ. ನನಗೆ ಬೈದವ್ರೆ ಇಲ್ಲ ಅಂತಲ್ಲ, ಚೆನ್ನಾಗಿ ಬೈಯೋದಂತೂ ಬೈದವ್ರೆ. ಆದ್ರೂ ಒಂದು ಮನಸ್ಸಾಗಿ ಯೋಚನೆ ಮಾಡಬೇಕು ಅಂದರೆ ಹಿಂಗೆ ಆಗ್ಬಿಡ್ತಾಗಿತ್ತು. ಯಾರು ಅನುಭವಿಸೋರು ಭಾರಿ ಕಷ್ಟ. ಒಂದು ಬಾತ್ರೂಮ್ಗೆ ಹೋದ್ರೂ ಜೊತೆಗೆ ಕರ್ಕೊ ಹೋಗ್ಬೇಕು, ಒಂದು ಏನೇ ಮಾಡಿದ್ರು ಜೊತೆಗೆ ಕರ್ಕೊ ಹೋಗ್ಬೇಕು. ಭಾರಿ ಹಿಂಸೆ ಕಣವ ಪಾಪ. ಅವ್ರೂ ಬೇಜಾರು ಮಾಡ್ಕೊತಾರೆ ನನ್ನ ಬಾತ್ರೂಮ್ಗೆ ಕರ್ಕೊ ಹೋಗೋಕ್ಕೆ. ಅದಕ್ಕೆ ಕಿವಡಮ್ಮನೆ ಕರ್ಕೊ ಹೋಗ್ತಾರೆ ಪಾಪ. ಇನ್ನೇನು ಮಾಡೋಕ್ಕತ್ತದು? ನನಗೆ ಎಷ್ಟಾಯ್ತದೆ ಅಷ್ಟು ಮಾಡ್ತೀನಿ. ಏನಾರು ಹಾಕೊಡೋದು ತಿನ್ಸ್ಕೊಡೋದು ಮಾಡ್ಕೊಡೋದೆಲ್ಲನೂ. ಇನ್ನು ಬಾತ್ರೂಮ್ಗೆ ಕಿವಡಮ್ಮನೆ ಕರ್ಕೊ ಹೋಗ್ತಾರೆ. ಇನ್ನೇನು ಮಾಡಾನೆ? ನಾನು ಕರ್ಕೊ ಹೋಗ್ತೀನಿ ಅಂದರೆ ಬರೋಕ್ಕಿಲ್ಲ ನಾಚ್ಕೊತಾರೆ. ಅದಕ್ಕೆ ಇನ್ನೇನು ಮಾಡಾನೆ ಪಾಪ ಚೆಪ್ಕೊತಾಗೆ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಹೇಳಿ ಲೈಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ.